ಇವತ್ತಿನ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಬಿಟ್ವೀನ್ ಅ ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ವಿತ್ ಎಕ್ಸಾಂಪಲ್ಸ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಏನು? ವಿಚ್ ಕಂಟೇನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಸೆಕೆಂಡ್ ಒನ್, compound sentence. It contains two or more independent clause joined by conjunctions like and, but, or, so, it. Next, complex sentence. This contains one independent clause and one or more dependent clause joined by words like because, although, when, if, since, while. ಓಕೆ, ಇದು ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡಿದಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಹೇಗೆ ಅಂದರೆ, ಫಸ್ಟ್ ಒನ್ ಇನ್ ದ ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಫಸ್ಟ್ ಎಕ್ಸಾಂಪಲ್ ಏನಿದೆ? ದ ಸನ್ ಈಸ್ ಶೈನಿಂಗ್. ಮುಗೀತು, ಸಿಂಪಲ್ ಇದೆ, ಸೊ ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟು ಕಂಪೌಂಡ್ ಸೆಂಟೆನ್ಸಸ್ ಬಂದಾಗ ಅದೇ ಯಾವ ಥರ ಆಗುತ್ತೆ ಅಂದರೆ, ದ ಸನ್ ಈಸ್ ಶೈನಿಂಗ್ ಆ್ಯಂಡ್ ದ ಬರ್ಡ್ ಈಸ್ ಸಿಂಗಿಂಗ್. ಸಿಂಪಲ್ ಇದ್ದಾಗ ಓನ್ಲಿ ದ ಸನ್ ಈಸ್ ಶೈನಿಂಗ್ ಅಷ್ಟೇ ಇತ್ತು. ಇಲ್ಲಿ ಇನ್ನೊಂದು ಜಾಯಿನ್ ಆಗುತ್ತೆ, ಏನು? ಆ್ಯಂಡ್ ದ ಬರ್ಡ್ಸ್ ಆರ್ ಸಿಂಗಿಂಗ್. ಅದರ ಜೋಡಿ ಇನ್ನೊಂದು ಜಾಯಿನ್ ಆಗುತ್ತೆ. ಯಾವುದರಿಂದ ಜಾಯಿನ್ ಆಯಿತು? ಅದು ಒಂದು ಕಂಜಕ್ಷನಿಂದ. ದಟ್ ಈಸ್ ಆ್ಯಂಡ್ ಆಗಿರ್ಬೋದು, ಬಟ್ ಆರ್ ಆಗಿರ್ಬೋದು, ಸೋ ಆಗಿರ್ಬೋದು, ಎಟ್ ಆಗಿರ್ಬೋದು. ಈ ಕಂಜಕ್ಷನಿಂದ ಜಾಯಿನ್ ಆಗಿ ಇನ್ನೊಂದು ಸೆಂಟೆನ್ಸಲ್ಲಿ ಆ್ಯಡ್ ಆದಾಗ ಅದು ಕಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಆ ಸೆಂಟೆನ್ಸನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯಾವಾಗ ಆಗುತ್ತೆ ಅಂದರೆ, ವೆನ್ ದ ಸನ್ ರೈಸಸ್ ದ ಬರ್ಡ್ ಸ್ಟಾರ್ಟ್ ಸಿಂಗಿಂಗ್. ಮೀನ್ಸ್ ಇಲ್ಲಿ ಒಂದು ಸೆಂಟೆನ್ಸ್ ಜೊತೆಗೆ ಏನಾಗುತ್ತೆ ಅಂದರೆ ಇನ್ನೊಂದು ಸೆಂಟೆನ್ಸ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂದರೆ, ವೆನ್ ದ ಸನ್ ರೈಸಸ್, ಯಾವಾಗ ಸೂರ್ಯ ಉದಯಿಸುತ್ತಾನೋ ಆವಾಗ ಬರ್ಡ್ಸ್ ಸ್ಟಾರ್ಟ್ ಸಿಂಗಿಂಗ್. ಓಕೆ, ಇಲ್ಲಿ ಟು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತವೆ ಕಂಪೌಂಡ್ ಸೆಂಟೆನ್ಸಲ್ಲಿ. ದ ಸನ್ ಈಸ್ ಶೈನಿಂಗ್ ಅಂದರೆ ಮುಗೀತು, ನಿಮಗೆ ಅಲ್ಲಿ ಬೇರೆ ಏನೂ ಹೇಳಬೇಕಾಗಿರೋದಿಲ್ಲ. ಬಟ್ ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸಲ್ಲಿ ಏನಾಗುತ್ತೆ, ವೆನ್ ದ ಸನ್ ರೈಸಸ್ ಅಂದಾಗ ಸೂರ್ಯ ಉದಯಿಸುತ್ತಿರುವಾಗ ಅಂದರೆ ಮುಂದೆ ನಿಮಗೆ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೆಂಟೆನ್ಸನ್ನು. ಏನು ಹೇಳಬೇಕಾಗುತ್ತೆ ಅಲ್ಲಿ? ದ ಬರ್ಡ್ಸ್ ಸ್ಟಾರ್ಟ್ ಸಿಂಗಿಂಗ್. ಸೊ ಈ ಬರ್ಡ್ಸ್ ಸ್ಟಾರ್ಟ್ ಸಿಂಗಿಂಗ್ ಅನ್ನೋದು ಇದು ಡಿಪೆಂಡ್ ಆಗಿದೆ ಯಾವುದ್ರ ಮೇಲೆ? ವೆನ್ ದ ಸನ್ ರೈಸಸ್ ಮೇಲೆ ಡಿಪೆಂಡ್ ಆಗಿರೋದೆ. ಸೊ ದಿಸ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ನೋನ್ ಆಸ್ ಕಂಪೌಂಡ್ ಸೆಂಟೆನ್ಸಸ್. ಓಕೆ, ಅದರ್ ಎಕ್ಸಾಂಪಲ್ಸ್ ಆಲ್ಸೋ ಗಿವನ್ ಹಿಯರ್. ರಾಹುಲ್ ಪ್ಲೇಸ್ ಕ್ರಿಕೆಟ್. ಇದು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಹಾಗೆಯೇ ಅದನ್ನೇ ಕಂಪೌಂಡ್ ಸೆಂಟೆನ್ಸಸ್ಸಲ್ಲಿ ನೋಡಿದಾಗ ರಾಹುಲ್ ಪ್ಲೇಸ್ ಕ್ರಿಕೆಟ್ ಬಟ್ ಹೀಸ್ ಬ್ರದರ್ ಪ್ಲೇಸ್ ಫುಟ್ಬಾಲ್. ಎರಡು ಇಂಡಿಪೆಂಡೆಂಟ್ ಆಗಿರುವಂಥ ಸೆಂಟೆನ್ಸು ಒಂದು ಬಟ್ ಇಂತ್ರ ಅದು ಜಾಯಿನ್ ಆಗಿರ್ತವೆ. ಹಾಗೆಯೇ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಬಂದಾಗ ಅದೇನಾಗುತ್ತೆ? ರಾಹುಲ್ ಸ್ಟೇಡ್ ಹೋಮ್ ಬಿಕಾಸ್ ಹಿ ವಾಸ್ ಸಿಕ್. ಅಂದರೆ ಅಲ್ಲಿ ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಈಸಿಯಾಗಿ ಒಂದು ಕೀ ಪಾಯಿಂಟ್ ಏನಂತ ಹೇಳ್ಬೋದು ಅಂದರೆ, ಸಿಂಪಲಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ, ಒಂದೇ ಒಂದು ಸೆಂಟೆನ್ಸ್ ಇರುತ್ತೆ, ಅದಕ್ಕೆ ಯಾವುದೇ ಥರದ ಒಂದು ಡಿಪೆಂಡೆನ್ಸಿ ಇರೋದಿಲ್ಲ. ಇಲ್ಲಿ ಕಂಪೌಂಡ್ ಸೆಂಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತವೆ. ಅಲ್ಲಿನ ಎರಡಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಸೆಂಟೆನ್ಸ್ ಇರ್ತವೆ. ಅವು ಯಾವುದರಿಂದ ಜಾಯಿನ್ ಆಗಿರ್ತವೆ? ಕಂಜಕ್ಷನಿಂದ ಜಾಯಿನ್ ಆಗಿರ್ತವೆ. ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಬಂದಾಗ ಏನಾಗುತ್ತೆ? ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅದರಲ್ಲಿ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್ ಆ ಒಂದು ಸೆಂಟೆನ್ಸ್ ಮೇಲೆ ಒಂದು ಅಥವಾ ಹೆಚ್ಚು ಸೆಂಟೆನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತವೆ. ಸೊ ಅಂಥ ಸೆಂಟೆನ್ಸಸನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಒಂದು ಸಿಂಗಲ್ ಎಕ್ಸಾಂಪಲಿಂದ ನೋಡೋದಾದರೆ ಇಲ್ಲಿ ಒಂದಿದೆ, ಏನು? ಸಿಂಪಲಲ್ಲಿ ಐ ಫಿನಿಶ್ಡ್ ಮೈ ಹೋಮ್ ವರ್ಕ್. ಇದೊಂದು ಸಿಂಪಲ್ ಆಗಿರೋ ಒಂದು ಸೆಂಟೆನ್ಸು. ಸೊ ಸಿಂಪಲ್ ಆಯಿತು. ನೆಕ್ಸ್ಟು ಕಂಪೌಂಡ್ಗೆ ಏನಾಗುತ್ತೆ? ಐ ಫಿನಿಶ್ಡ್ ಮೈ ಹೋಮ್ ವರ್ಕ್ ಆ್ಯಂಡ್ ಐ ವಾಚ್ಡ್ ಟಿ ವಿ. ಇಲ್ಲಿ ಐ ವಾಚ್ಡ್ ಟಿ ವಿ ಒಂದು ಡಿಫ್ರೆಂಟ್ ಆಗಿರೋದು ಸೆಂಟೆನ್ಸು, ಮತ್ತು ಐ ಫಿನಿಶ್ಡ್ ಮೈ ಹೋಮ್ ವರ್ಕ್ ಆಲ್ಸೋ ಡಿಫ್ರೆಂಟ್ ಸೆಂಟೆನ್ಸ್.
ಇವು ಎರಡು ಥರನೂ ಜಾಯಿನ್ ಮಾಡೋಕ್ಕೆ ಇಲ್ಲಿ ಒಂದು ಏನಿದೆ ಆ್ಯಂಡ್ ಅಂತ ಇರಿದೆ. ಸೊ ಎಲ್ಲೆಲ್ಲಿ ಕಂಜಕ್ಷನ್ಗಳು ಜಾಯಿನ್ ಮಾಡ್ತಾವಲ್ಲ ಎರಡು ಸೆಂಟೆನ್ಸಸನ್ನು, ಅದನ್ನು ನಾವು ಕಂಪೌಂಡ್ ಸೆಂಟೆನ್ಸಸ್ ಅಂತ ಕರಿಬೋದು. ನೆಕ್ಸ್ಟ್ ಅದೇ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆಗಿ ಹೇಳಬೇಕಾದ್ರೆ ಏನಾಗುತ್ತೆ, ಐ ವಾಚ್ಡ್ TV ಆಫ್ಟರ್ ಐ ಫಿನಿಶ್ಡ್ ಮೈ ಹೋಮ್ವರ್ಕ್. ಇಲ್ಲಿ ಆಫ್ಟರ್ ಅಂತಿದೆ, ಐ ವಾಚ್ಡ್ TV ಆಫ್ಟರ್ ಅಂತ ಹೇಳಿಬಿಟ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಿಲ್ಲ. ಮುಂದೆ ಹೇಳಬೇಕಾಗತ್ತೆ ಏನು, ಐ ಫಿನಿಶ್ಡ್ ಮೈ ಹೋಮ್ವರ್ಕ್. ನಾನು ನನ್ನ ಹೋಮ್ವರ್ಕನ್ನು ಫಿನಿಶ್ ಮಾಡಿದ ಮೇಲೆ ನಾನು ಟಿವಿಯನ್ನು ನೋಡಿದೆ. ಸೊ ಇಲ್ಲಿ ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಸೊ ದಿಸ್ ಈಸ್ ದಿ ಆಲ್ ಅಬೌಟ್ sentences, that is simple, compound and complex sentence.